ಆತ್ಮೀಯರೇ ನಮಸ್ತೆ. ಇದು ಟ್ರೀ ಟಿವಿ ಕನ್ನಡ. ನಾನು ನವೀನ್ ಕುಮಾರ್ ಹೆಮ್ಮೆನ್. 72,186 ಹುದ್ದೆಗಳ ನೇಮಕಾತಿ. ಸರ್ಕಾರಿ ನೌಕರಿಯ ಕನಸು ಕಾಣುತ್ತಿರುವ ಲಕ್ಷಾಂತರ ಯುವಜನರಿಗೆ ಇದು ಬಹಳ ಮುಖ್ಯವಾದ ಸುದ್ದಿ. ಕರ್ನಾಟಕ ಸರ್ಕಾರ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿದೆ. ಮುಂದಿನ 6 ತಿಂಗಳಲ್ಲಿ ಸುಮಾರು 72,186 ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಹಾಗಾದರೆ ಯಾವ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳಿವೆ, ಯಾವ ಕಾಲಮಿತಿಯಲ್ಲಿ ಆಗಲಿದೆ, ಯಾರು ಮೇಲ್ವಿಚಾರಣೆ ಮಾಡಲಿದ್ದಾರೆ, ಎಲ್ಲವನ್ನೂ ಇಂದು ವಿವರವಾಗಿ ತಿಳಿದುಕೊಳ್ಳೋಣ. ಕರ್ನಾಟಕದಲ್ಲಿ ವರ್ಷಗಳ ಕಾಲ ಸರ್ಕಾರಿ ಇಲಾಖೆಗಳಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಬಿದ್ದಿದ್ದವು. ಶಿಕ್ಷಕರಿಲ್ಲದ ಶಾಲೆಗಳು, ವೈದ್ಯರಿಲ್ಲದ ಆಸ್ಪತ್ರೆಗಳು, ಸಿಬ್ಬಂದಿ ಇಲ್ಲದ ಪೊಲೀಸ್ ಠಾಣೆಗಳು, ಇದು ನಮ್ಮ ರಾಜ್ಯದ ವಾಸ್ತವ ಚಿತ್ರಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ನಡೆದ ತಮ್ಮ ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ಒಂದು ಸ್ಪಷ್ಟ ನಿರ್ಣಯ ತೆಗೆದುಕೊಂಡರು. ಖಾಲಿ ಹುದ್ದೆಗಳ ಭರ್ತಿಗೆ ಶೀಘ್ರವೇ ವೇಳಾಪಟ್ಟಿ ಪ್ರಕಟಿಸಬೇಕು ಎಂದು ಅವರು ಪರಿಣಾಮಕಾರಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡರು. ಅದರ ಪರಿಣಾಮವಾಗಿ ಈ ತಿಂಗಳ 20ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಂದರೆ DPAR ಒಂದು ಸಮಗ್ರ ಕ್ರಿಯಾ ಯೋಜನೆ ಮಂಡಿಸಿತ್ತು. ಸಂಪುಟ ಅದಕ್ಕೆ ಅನುಮೋದನೆ ನೀಡಿತ್ತು. 2023-24ನೇ ಸಾಲಿನಿಂದ ಇಲ್ಲಿಯವರೆಗೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ 40,009 ಹುದ್ದೆಗಳು ಒಂದು ಗುಂಪು. ಇವಕ್ಕೆ ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ. ಅಂದರೆ ಹಣಕಾಸಿನ ಅಡ್ಡಿ ಇಲ್ಲ, ನೇರ ನೇಮಕಾತಿ ಆರಂಭಿಸಬಹುದು. ಎರಡನೇ ಗುಂಪು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿರುವಂತಹ 32,177 ಹುದ್ದೆಗಳು. ಕಲ್ಯಾಣ ಕರ್ನಾಟಕ ಎಂದರೆ ರಾಯಚೂರು, ಕಲಬುರಗಿ, ಯಾದಗಿರಿ, ಬಳ್ಳಾರಿ, ಕೊಪ್ಪಳ, ಬೀದರ್ ಮತ್ತು ವಿಜಯನಗರ ಜಿಲ್ಲೆಗಳು. ಈ ಭಾಗದ ಅಭ್ಯರ್ಥಿಗಳಿಗೆ ಮೀಸಲಾದಂತಹ ಹುದ್ದೆಗಳಿವು. ಇವುಗಳ ಪೈಕಿ 80% ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಪರಿಭಾವಿತ ಒಪ್ಪಿಗೆ ನೀಡಿದೆ. ಒಟ್ಟು ಸೇರಿಸಿದರೆ 40,009 ಮತ್ತು 32,177 ಬರೋಬ್ಬರಿ 72,186 ಹುದ್ದೆಗಳು. ಈ ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯಲಿದೆ ಎಂಬ ಸ್ಪಷ್ಟ ವೇಳಾಪಟ್ಟಿ ಸರ್ಕಾರ ಬಿಡುಗಡೆ ಮಾಡಿದೆ. ಮೊದಲ 2 ತಿಂಗಳು ಅಂದರೆ ನೇಮಕಾತಿ ಅಧಿಸೂಚನೆ ನೋಟಿಫಿಕೇಷನ್ ಹೊರಡಿಸಬೇಕು. ಯಾವ ಹುದ್ದೆ, ಎಷ್ಟು ಸ್ಥಾನ, ಏನು ಅರ್ಹತೆ ಎಂದು ಅಧಿಕೃತ ಪ್ರಕಟಣೆ ಬರಬೇಕು. 4ನೇ ತಿಂಗಳು ಪರೀಕ್ಷೆಗಳು ನಡೆಯಬೇಕು. ಅಂದರೆ ಅರ್ಜಿ ಸ್ವೀಕಾರ, ಹಾಲ್ ಟಿಕೆಟ್ ವಿತರಣೆ, ಪರೀಕ್ಷೆ ಎಲ್ಲವೂ 4ನೇ ತಿಂಗಳಲ್ಲಿ ಮುಗಿಯಬೇಕು. 6ನೇ ತಿಂಗಳ ಒಳಗಾಗಿ ಇಡೀ ನೇಮಕಾತಿ ಪ್ರಕ್ರಿಯೆ ಮುಗಿದು ಅರ್ಹ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಕೈ ಸೇರಬೇಕು. ಇದು ಕೇವಲ ಯೋಜನೆಯಲ್ಲ, ಇದು ಸರ್ಕಾರ ನೀಡಿರುವಂತಹ ಗಡುವು. ಯಾರು ಮೇಲ್ವಿಚಾರಣೆ ಮಾಡಲಿದ್ದಾರೆ, ಈ ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯಲಿದೆ ಎನ್ನುವುದನ್ನು ನೋಡೋದಾದರೆ, ಈ ನೇಮಕಾತಿ ಪ್ರಕ್ರಿಯೆ ಸರಿಯಾದ ಸಮಯದಲ್ಲಿ ನಡೆಯಲಿ ಎಂದು ಸರ್ಕಾರ 2 ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಜವಾಬ್ದಾರಿ ನೀಡಿದೆ. ಅಭಿವೃದ್ಧಿ ಆಯುಕ್ತೆ ಉಮಾ ಮಹದೇವನ್ 17 ಇಲಾಖೆಗಳ ಹುದ್ದೆ ಭರ್ತಿಯ ಮೇಲ್ವಿಚಾರಣೆ ಇವರ ಹೆಗಲ ಮೇಲಿದೆ. ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಉಳಿದ 34 ಇಲಾಖೆಗಳ ಉಸ್ತುವಾರಿ ಇವರದ್ದು. ಜೊತೆಗೆ ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ 2 ಸಂಸ್ಥೆಗಳು ನೇಮಕಾತಿ ಪ್ರಕ್ರಿಯೆ ನಡೆಸಲಿವೆ. ಇಲಾಖೆಗಳ ಮುಖ್ಯಸ್ಥರು, ವಿಧಾನಸಭೆ ಸಚಿವಾಲಯದ ಕಾರ್ಯದರ್ಶಿ, ಕೇಂದ್ರೀಕೃತ ದಾಖಲಾತಿ ಘಟಕದ ಜಂಟಿ ನಿರ್ದೇಶಕರು ಎಲ್ಲರಿಗೂ DPAR ಸ್ಪಷ್ಟ ಸೂಚನೆ ನೀಡಿದೆ. ಈ ನೇಮಕಾತಿ ಕೇವಲ ಅಂಕಿ ಅಂಶಗಳ ಆಟ ಅಲ್ಲ, ಇದರ ಹಿಂದೆ ಸಾಮಾನ್ಯ ಜನರ ಜೀವನ ತಳುಕು ಹಾಕಿಕೊಂಡಿದೆ. ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಹುದ್ದೆಗಳು ಭರ್ತಿಯಾದರೆ ಗ್ರಾಮೀಣ ಶಾಲೆಗಳಲ್ಲಿ ಮಕ್ಕಳಿಗೆ ಸರಿಯಾದ ಪಾಠ ನಡೆಯಲಿದೆ. ಆರೋಗ್ಯ ಇಲಾಖೆಯಲ್ಲಿ ವೈದ್ಯರು ಮತ್ತು ದಾದಿಯರ ಹುದ್ದೆ ಭರ್ತಿಯಾದರೆ ಹಳ್ಳಿಗರಿಗೆ ತಾಲೂಕು ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ದೊರೆಯಲಿದೆ. ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿ ಹೆಚ್ಚಿಸಿದರೆ ಕಾನೂನು ಮತ್ತು ಸುವ್ಯವಸ್ಥೆ ಸುಧಾರಿಸಲಿದೆ. ಒಟ್ಟಾರೆ ಹೇಳಬೇಕೆಂದರೆ ಸರ್ಕಾರಿ ಸೇವೆಗಳ ಗುಣಮಟ್ಟ ಸುಧಾರಿಸಲಿದೆ, ಆಡಳಿತ ವ್ಯವಸ್ಥೆ ಬಲಗೊಳ್ಳಲಿದೆ. ಒಂದು ಮಹತ್ವದ ವಿಷಯ, ಈ ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿ ನಡೆಯಲಿ ಎಂದು 2 ಹಿರಿಯ ಅಧಿಕಾರಿಗಳನ್ನು ನೇಮಿಸಿದೆ. ಇದು ಸ್ಪಷ್ಟವಾಗಿದೆ. ಯಾವುದೇ ಗೊಂದಲ ಅಥವಾ ಅಕ್ರಮ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದಿದ್ದಾರೆ. ಅರ್ಜಿ ಹಾಕುವ ಅಭ್ಯರ್ಥಿಗಳು KPSC ಮತ್ತು KEA ಅಧಿಕೃತ ವೆಬ್ಸೈಟ್ ನಿಯಮಿತವಾಗಿ ಗಮನಿಸ್ತಿರಿ. ಅಧಿಕೃತ ಮೂಲದಿಂದ ಮಾತ್ರ ಮಾಹಿತಿ ಪಡೆಯಿರಿ. ಹಾಗಾದರೆ ಸ್ನೇಹಿತರೆ, 72,186 ಸರ್ಕಾರಿ ಹುದ್ದೆಗಳಿಗೆ ಮುಂದಿನ 6 ತಿಂಗಳು ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ. ಕಾಲಮಿತಿ ಸ್ಪಷ್ಟವಾಗಿದೆ, ಜವಾಬ್ದಾರಿ ನಿಗದಿಯಾಗಿದೆ, ಸರ್ಕಾರದ ಇಚ್ಛಾಶಕ್ತಿ ಸ್ಪಷ್ಟವಾಗಿದೆ. ನಿಮ್ಮ ತಯಾರಿ ಆರಂಭಿಸಿ, ನೋಟಿಫಿಕೇಷನ್ ಕಾಯಿರಿ, ಅವಕಾಶ ಬರಲಿದೆ, ಸಿದ್ಧರಾಗಿರಿ. ಈ ವಿಡಿಯೋ ಉಪಯೋಗಕರ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.